ಪೂರ್ತಿ ಅದು ಹಿಂದೂಗಳ ಕೈಯಲ್ಲಿತ್ತು, ಹಿಂದೂ ಬ್ರಾಹ್ಮಣ ಮಹಂತರ ಕೈಯಲ್ಲಿತ್ತು. ಆದರೆ ಅನಾಗರಿಕ ಧಮ್ಮಪಾಲ್ ಅವರು ಬಂದ ನಂತರ ಹೋರಾಟ ಮಾಡಿ ಅದು ಮುಂದೆ ಬಂದಿದೆ. ಈ 1949ರ ಕಾಯ್ದೆ ಇದೆಯಲ್ಲ, ಇದು ಸಂವಿಧಾನ ಬರೋಕ್ಕಿಂತ ಮೊದಲಿನ ಕಾಯ್ದೆ. ನಮಗೆ 1950 ಜನವರಿ 26ಕ್ಕೆ ಈ ದೇಶದಲ್ಲಿ ಏನು ಸ್ವಾತಂತ್ರ್ಯದ ಸಂವಿಧಾನ ಜಾರಿ ಬಂತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥದ್ದು. ಅದರ ಪ್ರಕಾರ ಆರ್ಟಿಕಲ್ 13, ಆರ್ಟಿಕಲ್ 25, 26, 27 ಪ್ರಕಾರ ಎಲ್ಲ ಧರ್ಮದವರಿಗೆ ಒಂದು ಉಪಾಸನಾ ಸ್ವಾತಂತ್ರ್ಯ ಇದೆ, ತಮ್ಮ ತಮ್ಮ ಧರ್ಮವನ್ನು ಪ್ರಸಾರ ಮಾಡುವಂಥ ಸ್ವಾತಂತ್ರ್ಯ ಇದೆ, ತಮ್ಮ ತಮ್ಮ ಧರ್ಮದ ಸಂಸ್ಥೆಗಳನ್ನು ಆಡಳಿತ ಮಾಡುವಂಥ ಸ್ವಾತಂತ್ರ್ಯ ಇದೆ. ಈ ಸಂವಿಧಾನದ ನಿಯಮಗಳನ್ನು ಬೋಧಗಯ ಟೆಂಪಲ್ ಆಕ್ಟ್ 1949 ಉಲ್ಲಂಘನೆ ಮಾಡ್ತಾ ಇದೆ. ಯಾಕಂದ್ರೆ ಯಾವ ಬೋಧಗಯ ಒಂದು ಮಹಾವಿಹಾರದಲ್ಲಿ ಬೌದ್ಧರಿಗೆ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಕೇವಲ ಅರ್ಧ ಸ್ಥಾನ ಇದೆ, ಇದಕ್ಕೆ ಅರ್ಧಕ್ಕಿಂತ ಹೆಚ್ಚಿನ ಸ್ಥಾನ ಹಿಂದೂಗಳಿಗಿದೆ ಅಂತಂದರೆ ಇದು ಅನ್ಯಾಯ. ಆ ಕಾರಣಕ್ಕಾಗಿಯೇ ಇದರ ಬಗ್ಗೆ 1991ರಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಸ್ವಾಧೀನತೆ ಕೊಡ್ರಿ ಅನ್ನುವಂಥದ್ದು ಹೋರಾಟವನ್ನು ಪೂಜ್ಯ ಭಗವಂತ ಆರ್ಯ ನಾಗಾರ್ಜುನ ಸುರೇಶ ಜಿಯವರು ಪ್ರಾರಂಭ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸೆಪ್ಟೆಂಬರ್ 17, 2024ಕ್ಕೆ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ನ ಒಂದು ನೇತೃತ್ವದಲ್ಲಿ ಇಡೀ ದೇಶದ ಎಲ್ಲ ಬೌದ್ಧ ಸಂಘ ಸಂಸ್ಥೆಗಳು ಅವರ ಬ್ಯಾನರ್ ನಡಿಯಲ್ಲಿ, ಇಡೀ ದೇಶದ ಎಲ್ಲ ಅಂಬೇಡ್ಕರ್ವಾದಿ ಸಂಘಟನೆಗಳು ಅವರ ಒಂದು ಬ್ಯಾನರ್ ತಗೊಂಡು 5 ಲಕ್ಷ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಆ 5 ಲಕ್ಷ ಜನ ಶಾಂತಿ ಯಾತ್ರೆಯ ಮೂಲಕ ತಮ್ಮ ಸಂಘಟನೆಯ ಲೆಟರೇಡ್ನಲ್ಲಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾರೆ. ನೋಡಿ, ನಾವೆಲ್ಲರೂ ಕೂಡ ಒಂದೇ ಮಾತು ಹೇಳ್ತಿದ್ದೇವೆ, ಬೌದ್ಧ ವಿಹಾರವನ್ನು ಬೌದ್ಧರಿಗೆ ಕೊಡಿ, ಅಲ್ಲಿರುವಂಥ ಹಿಂದೂ ಸದಸ್ಯರನ್ನು ಅಲ್ಲಿ ಇದು ಮಾಡಿ 1949ರ ಕಾಯ್ದೆಯನ್ನು ಬರಖಾಸ್ತು ಮಾಡಿ ಅದನ್ನು ಕಿತ್ತಾಕಿ ಅನ್ನೋಂಥದ್ದನ್ನು ಒಂದು ಡಿಮಾಂಡ್ ಇಟ್ಕೊಂಡಿದ್ದಾರೆ. ಸೊ ಇದರ ಪೂರ್ವಭಾವಿಯಾಗಿಯೇ ಇವತ್ತು ಆಲ್ ಇಂಡಿಯಾ ಬುದ್ಧಿಸ್ಟ್ ಫೆಡರೇಷನ್ನ ಮಾರ್ಗದರ್ಶಕರಾದಂಥ ಪರಮೇಶ್ವರ್ ಬಂತೇಜಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಆಕಾಶ್ ರಾಮ್ ಅವರು ದೇಶದ ಎಲ್ಲ ರಾಜ್ಯಗಳಿಗೆ ಪ್ರವಾಸ ಮಾಡಿದ್ದಾರೆ. ಇಡೀ ದೇಶದ ಎಲ್ಲ ರಾಜ್ಯ ಮೂಲೆ ಮೂಲೆಗಳಿಗೆ ಪ್ರವಾಸ ಮಾಡಿ ಇವತ್ತು ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನಲ್ಲಿ ಕೂಡ ಬಹಳ ಯಶಸ್ವಿಯಾದಂಥ ಒಂದು ಮೀಟಿಂಗ್ ಮಾಡಿದ್ದಾರೆ. ಈ ಯಶಸ್ವಿ ಮೀಟಿಂಗು ಅದು ಬಾಬಾ ಸಾಹೇಬರ ಒಂದು ಧಮ್ಮ ಭೂಮಿಯಲ್ಲಿ ಆಗಿದೆಯಲ್ಲ, ಇದು ಖಂಡಿತ ಸಕ್ಸಸ್ ಆಗುತ್ತದೆ. ಇವತ್ತಿಂದ ನಾಳೆ ನಮಗೆ ಬುದ್ಧಗಯ ನಮ್ಮ ಕೈಯಲ್ಲಿ ಸೇರುತ್ತೆ ಅನ್ನೋ ಒಂದು ವಿಶ್ವಾಸ ನಮಗೆ ಮೂಡಿದೆ. ಸೊ ಇದನ್ನು ಹೇಳ್ತಾ ಅವತ್ತಿನ ದಿನ ಕರ್ನಾಟಕದ ಎಲ್ಲ ನಮ್ಮ ಬೌದ್ಧ ಬಾಂಧವರು, ದಲಿತ ಸಂಘಟನೆಯ ಮುಖಂಡರು, ಅಂಬೇಡ್ಕರ್ವಾದಿಗಳು ಎಲ್ಲರೂ ಕೂಡ ಪಾಟ್ನಾಗೆ ಬಂದು ತಮ್ಮ ಬೆಂಬಲ ವ್ಯಕ್ತಪಡಿಸಬೇಕು. ಅಷ್ಟೇ ಅಲ್ಲ, 15 ಸೆಪ್ಟೆಂಬರ್ಗಿಂತ ಮುಂಚೆ ತಮ್ಮ ಲೆಟರ್ಡಲ್ಲಿ ಮನವಿ ಪತ್ರವನ್ನು ಈಗಿರುವಂಥ ಒಂದು ಮಾದರಿಯನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಟೈಪ್ ಮಾಡಿಸಿ ಎಲ್ಲ ನಿಮ್ಮ ಪದಗಳು ಸೈ ಮಾಡಿ ಸ್ಪೀಡ್ ಪೋಸ್ಟ್ ಮೂಲಕ ಗೌತಮ್ ಬುದ್ಧ ವಿಹಾರ್ ಬಂತೇಜಿಯವರ ಬುದ್ಧ ವಿಹಾರಕ್ಕೆ ಪಾಟ್ನಾಗೆ ಕಳಿಸ್ಬೇಕು. ರ್ಯಾಲಿ ದಿನ ಅವೆಲ್ಲವನ್ನು ತಗೊಂಡು ಕಸೋಗಿಯಲ್ಲಿ ಇದು ಮಾಡ್ತಾರೆ. ಅಷ್ಟೇ ಅಲ್ಲ, ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಇದೆ. ಮನೆ ಮನೆಗೆ ಹೋಗಿ ಏನು ಸಾವಿರ ಸಂಖ್ಯೆಯಲ್ಲಿ ಸಿಗ್ನೇಚರ್ನ ಕಲೆಕ್ಟ್ ಮಾಡಿಕೊಂಡು ನಾವು 17ನೇ ತಾರೀಕಿಗೆ ಬಂದು ಅಲ್ಲಿ ರ್ಯಾಲಿಯಲ್ಲಿ ಕೊಡಬೇಕು. ಆ ಮೂಲಕ ಕೋಟಿ ಜನರ ಒಂದು ಒತ್ತಡ ಸರ್ಕಾರದ ಮೇಲೆ ಹಾಕಿ ನಾವು ಜಯ ಪಡೆಯೋಣ ಒಂದು ತೀರ್ಮಾನ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಳ ತನು ಮನ ಧನದಿಂದ ಸಹಕಾರ ನೀಡ್ತಾ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಯಶಸ್ವಿ ನಮ್ಮದಾಗುತ್ತೆ ಅಂತ ಮಾತನ್ನು ಹೇಳ್ತಾ ಮಾತು ಮುಗಿಸ್ತೇನೆ. ನಮೋ ಬುದ್ಧಾಯ, ಜೈ ಭೀಮ್. इसी बीच में